ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅಶ್ವಿನಿ ಚಾನಲ್. ನಾನು ಇವತ್ತು ಮಾಡ್ತಾ ಇದ್ದೀನಿ ಸಾಗು. ನಾವು ಹೋಟೆಲಲ್ಲೆಲ್ಲ ಸಾಗು ತಿಂತೀವಲ್ವಾ, ಸೇಮು ಅದೇ ಥರ ಟೇಸ್ಟು ಬರುತ್ತೆ. ಈ ಮದುವೆ ಮನೆಯಲ್ಲಿ ಕೂಡ ಸಾಗು ಮಾಡ್ತಾರೆ ನೋಡಿ, ಸೇಮು ಅದೇ ಟೇಸ್ಟು. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇದಕ್ಕೆ ಬೇಕಾಗುವಂಥ ಸಾಮಗ್ರಿ: ಬೀನ್ಸು, ಹಸಿ ಕೊಬ್ಬರಿ, ಗಜ್ರಿ, ಹಸಿ ಬಟಾಣಿ, ಹೂಕೋಸು, ಎಲೆಕೋಸು, ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ, ಸ್ವಲ್ಪ ಗಸಗಸೆ, 2 ಏಲಕ್ಕಿ, ಸ್ವಲ್ಪ ಚಕ್ಕೆ, 2 ಲವಂಗ, 2 ಕಾಳುಮೆಣಸು, ಜೀರಿಗೆ, ಅರಿಶಿನ ಪುಡಿ, ಸ್ವಲ್ಪ ಸೋಂಕಾಳು ಕೂಡ ಹಾಕೋಬಹುದು, ಉಪ್ಪು, ಎಣ್ಣೆ. ಒಂದು ಕಡಾಯಿ ಇಡಿ, ಅದರೊಳಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಎಣ್ಣೆ ಬಿಸಿ ಆದಮೇಲೆ ನಾವು ಮೊದಲಿಗೆ ಬೀನ್ಸ್ ಹಾಕೊಳ್ಳೋಣ, ಯಾಕಂದರೆ ಬೀನ್ಸು ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ಅದಕ್ಕೋಸ್ಕರ. ಆಮೇಲೆ ಕ್ಯಾರೆಟ್ ಹಾಕೊಳ್ಳಿ, ಎಲೆಕೋಸು ಹಾಕೊಳ್ಳಿ, ಹೂಕೋಸು ಹಾಕೊಳ್ಳಿ. ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಬಾಡಿಸ್ಕೊಳ್ಳೋಣ. ನಾನು ಬಟಾಣಿ ಕಾಳನ್ನ ಆಮೇಲೆ ಹಾಕ್ತಾ ಇದ್ದೀನಿ, ಯಾಕಂದರೆ ಹಸಿ ಬಟಾಣಿ ಇರುತ್ತೆ, ಬೇಗ ಬೆಂದ್ಬಿಡತ್ತೆ, ಅದಕ್ಕೋಸ್ಕರ. ಇವಾಗ ಹಸಿ ಬಟಾಣಿನ ಹಾಕೊಳ್ಳಿ. ಉಪ್ಪು ಹಾಕಿರ್ತೀವಲ್ಲ, ಅದಕ್ಕೋಸ್ಕರ ನಾವು ಕಲಿಸ್ಕೋಬೇಕಾಗತ್ತೆ. ನಾವು ಇವಾಗ ಒಂದು ಸ್ಟೀಮ್ ಕೊಡೋಣ. ಇದಕ್ಕೆ ಒಂದು 2 ನಿಮಿಷ ಆದಮೇಲೆ ಕಲಿಸ್ಕೊಳ್ಳಿ. ಆಮೇಲೆ ನಾವು ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಮತ್ತೆ ಫ್ರೈ ಮಾಡ್ಕೊಳ್ಳೋಣ. ನಾವು ಇದಕ್ಕೆ ಇಮ್ಮಿಡಿಯೇಟು ನೀರು ಹಾಕಬಾರ್ದು. ನೀರು ಹಾಕಿದ್ರೆ ಏನಾಗುತ್ತೆ, ಬೇಗ ಬೇಯಲ್ಲ. ನಾವು ಉಪ್ಪು ಹಾಕಿರ್ತೀವಲ್ವ, ಅದಕ್ಕೋಸ್ಕರ ಅದೇ ನೀರು ಬಿಟ್ಕೊಂಡು ಸ್ವಲ್ಪ ಸಾಫ್ಟಾಗಿ ಬೆಂದ್ಬಿಡತ್ತೆ. ಇವಾಗ ಸ್ವಲ್ಪ ಬಿಸಿ ನೀರು ಹಾಕಿಬಿಟ್ಟು ಕಲಿಸ್ಕೊಳ್ಳಿ. ಒಂದು 5 ನಿಮಿಷ ಆದಮೇಲೆ ನೀರು ಹಾಕಬೇಕಾಗತ್ತೆ. ಆಮೇಲೆ ತಿರ್ಗಾ ಇದಕ್ಕೆ ಸ್ಟೀಮ್ ಮಾಡ್ಕೊಳ್ಳಿ. ಇದು ಸ್ಟೀಮ್ ಆಗೋ ತನಕ ನಾವು ಮಸಾಲೆನ ರುಬ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ ತಗೊಳ್ಳಿ, ಅದರೊಳಗೆ ಹಸಿ ಕೊಬ್ಬರಿ ಹಾಕ್ಕೊಳ್ಳಿ, ಜೀರಿಗೆ ಹಾಕ್ಕೊಳ್ಳಿ, ಹಸಿಮೆಣಸಿನ್ಕಾಯಿ ಖಾರ ಇದ್ದರೆ 1 ಹಾಕ್ಕೊಳ್ಳಿ, ಶುಂಠಿ ಬೆಳ್ಳುಳ್ಳಿ ಎಲ್ಲ ಮಸಾಲೆ ಹಾಕ್ಕೊಳ್ಳಿ, ಪುದೀನ ಸೊಪ್ಪು, ಗಸಗಸೆ, ಕೊತ್ತಂಬರಿ ಸೊಪ್ಪು. ಇದನ್ನು ನೀರು ಹಾಕದೆ ಫಸ್ಟಿಗೆ ರುಬ್ಕೊಳ್ಳೋಣ. ಆಮೇಲೆ ಸ್ವಲ್ಪ ನೀರು ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೊಳ್ಳೋಣ. ಈ ಕಡೆ ತರಕಾರಿ ಎಲ್ಲ ಸಾಫ್ಟಾಗಿ ಬೆಂದಿದೆ. ಅದರೊಳಗೆ ಈ ಮಸಾಲೆನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಈ ರೀತಿ ಸಾಗು ಮಾಡಿಕೊಂಡ್ರೆ ಚಪಾತಿ ಜೊತೆ, ರೊಟ್ಟಿ ಜೊತೆ, ಅನ್ನದ ಜೊತೆನೂ ಕೂಡ ತಿನ್ಬೋದು. ಬಾಕ್ಸಿಗೆಲ್ಲ ಕೊಡಬಹುದು. 2 ರಿಂದ 3 ಕಾಜು ನೆನೆಸ್ಬಿಟ್ಟು ಪೇಸ್ಟ್ ಮಾಡಿ ಕೂಡ ಹಾಕೋಬಹುದು. ಗ್ರೇವಿ ಥಿಕ್ನೆಸ್ ಬರುತ್ತೆ. ನಾನಿಲ್ಲಿ ಗಸಗಸೆ ಹಾಕಿದ್ದೀನಲ್ವ, ಅದಕ್ಕೆ ಹಾಕಿಲ್ಲ, ನೀವು ಬೇಕಾದರೆ ಹಾಕೋಬಹುದು. ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಮೇಲಿನಿಂದ ಯಾವುದೇ ಗರಂ ಮಸಾಲ ಹಾಕೋದನ್ನು ಬೇಡ. ನಾವು ಮೊದಲೇ ಉಪ್ಪು ಹಾಕಿದ್ದೀವಿ, ನೋಡ್ಕೊಂಡು ಉಪ್ಪು ಹಾಕಬೇಕಾಗತ್ತೆ. ನಾನಿಲ್ಲಿ ಗಟ್ಟಿ ಮೊಸರು ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಟೊಮೆಟೊ ಕೂಡ ಹಾಕೋಬಹುದು. ಟೊಮೆಟೊ ಹಾಕಿದ್ರೆ ಕಲರು ರೆಡ್ಡಿಶ್ ಬರುತ್ತೆ, ಅದಕ್ಕೋಸ್ಕರ ನಾನು ಟೊಮೆಟೊ ಹಾಕ್ಕೊಂಡಿಲ್ಲ. ನಾನು ಇಲ್ಲಿ ಗಟ್ಟಿ ಮೊಸರು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಗ್ಗರಣೆ ಕೊಡೋಣ. ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ, ಉದ್ದಿನಬೇಳೆ ಹಾಕ್ಕೊಳ್ಳಿ,
ಒಣ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನೀವು ಹಸಿಮೆಣಸಿನ್ಕಾಯಿ ಖಾರ ಇತ್ತು ಅಂದರೆ ಒಣ ಮೆಣಸಿನ್ಕಾಯಿ ಹಾಕೋದು ಬೇಡ. ಆಮೇಲೆ ಕಟ್ ಮಾಡಿರುವಂಥ ಈರುಳ್ಳಿ ಹಾಕ್ಕೊಳ್ಳಿ. ಕರಿಬೇವು ಸೊಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಉಪ್ಪು ಹಾಕಿದ್ರೆ ಬೇಗ ಈರುಳ್ಳಿ ಫ್ರೈ ಆಗುತ್ತೆ. ನೀವು ಗಾರ್ನಿಷಿಂಗ್ ಬೇಕಾದರೆ ಗೋಡಂಬಿ ಕೂಡ ಹಾಕೋಬಹುದು, ಇಲ್ಲ ತುಪ್ಪದ ಒಗ್ಗರಣೆ ಕೂಡ ಕೊಡಬಹುದು. ಇವಾಗ ಒಗ್ಗರಣೆಯನ್ನು ಸಾಗುದಲ್ಲಿ ಹಾಕ್ಕೊಳ್ಳೋಣ. ನಾನು ಈ ಸಾಗು ಜೊತೆ ಅಜ್ವೈನ್ ಪುರಿ ಮಾಡಿದ್ದೀನಿ, ತುಂಬ ಟೇಸ್ಟಿಯಾಗಿ ಆಗುತ್ತೆ. ಈ ಸಾಗುದಲ್ಲಿ ನೀವು ಬೇಕಾದರೆ ಬೀಟ್ರೂಟ್ ಹಾಕೋಬಹುದು, ನವಿಲುಕೋಸು ಹಾಕೋಬಹುದು, ಬಟಾಟಿ ಹಾಕೋಬಹುದು. ನಾನಿಲ್ಲಿ ಸ್ವಲ್ಪ ಶುಗರ್ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಬೆಲ್ಲ ಕೂಡ ಹಾಕೋಬಹುದು. ಸ್ವಲ್ಪ ಸಿಹಿ ಟೇಸ್ಟ್ ಇದ್ದರೆ ಪೂರಿ ಜೊತೆ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿ ಆಗುತ್ತೆ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಹೊಸ ವಿಡಿಯೋ ಎಲ್ಲ ವೀಕ್ಷಿಸಬಹುದು. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ರುಚಿ ರುಚಿ ಅಡುಗೆ ಮಾಡ್ತಾಯಿರಿ, ತಿಂತಾಯಿರಿ, ತಿನ್ನಿಸ್ತಾಯಿರಿ. ನನ್ನ ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.